ಹೆಸರು ಸುಬ್ಲಕ್ಷ್ಮಿ ಅಂತ. ಸ್ವಲ್ಪ ಹೊತ್ತು ನನ್ ಮಾತ್ ಕೇಳಿ. ನಮ್ಮ ಅಜ್ಜಿ ನರ್ಸ್ ಜಯಲಕ್ಷ್ಮಿ ಸಾಯ್ತಿದ್ ಹಾಗೆ ನಾನ್ ಹುಟ್ಟಿದ್ನಂತೆ. ಎಲ್ಲಾರು ಸತ್ತಿರೋ ನಮ್ಮ ಅಜ್ಜಿನೇ ನಾನು ಅನ್ಕೊಂಡ್ರಂತೆ. ನಮ್ಮ ಅಜ್ಜನೂ ಹಾಗೆ ತಿಳ್ಕೊಂಡ್ರು, ಅವರು ಸತ್ತೋದ್ರು. ಆ ನಮ್ಮ ಅಜ್ಜಿ ಪುಣ್ಯಾದ್ ಗಿತ್ತಿ ಯಾವ್ದೋ ಪಿಕ್ಚರ್ ಟ್ರೇಲರ್ ಹಾಗಿದೆ ಹೀಗಿದೆ ಅಂತ ನಮ್ಮ ಅಜ್ಜನ್ಗೆ ಆಸೆ ಹುಟ್ಸಿ ತೋರ್ಸ್ದೇನೆ ಸತ್ತೋಗ್ಬಿಟ್ಲು. ಈಗ ನಮ್ಮ ಅಜ್ಜ ಡೈಲಿ ಕನ್ಸಲ್ ಬಂದು ಟ್ರೇಲರ್ ತೋರ್ಸೆ ಮುದ್ಕಿ ಅಂತ ಕತ್ತೆಲ್ಲ ಸಿಗ್ತಾವನೆ. ಅಜ್ಜ ಪ್ಲೀಸ್ ನಾಳೆಯಿಂದ ಕನ್ಸಲ್ ಬಂದ್ ನಾನ್ ಕಾಡ್ಬೇಡ, ಟ್ರೈಲರ್ ತೋರಿಸ್ತೀನಿ. ನನ್ನ ಹೆಸರು ರಾಹುಲ್ ಅಂತ. ನಮ್ಮಪ್ಪ ಭಾಗ್ಯದ ಬಳೆಗಾರ, ಅಂದ್ರೆ ಬಳೆ ಶಾಪ್ ಓನರ್. ನಮ್ಮಮ್ಮ ಬಳೆ ಹಾಕ್ಸ್ಕೊಳೋ ಅಂತ ಬಂದ್ಬಿಟ್ಟು ತಾಳಿನೇ ಕಟ್ಸ್ಕೊ ಬಂದ್ಬಿಟ್ರು. ಅವರಿಬ್ಬರ ಪ್ರೀತಿಯ ಪ್ರತಿರೂಪವಾಗಿ ಈ ರೂಪವಂತ ಭೂಮಿಗೆ ಬಂದಿರೋದು. ನಮ್ಮಪ್ಪ ನಂಗೇನು ಕಡಿಮೆ ಮಾಡಿಲ್ಲ, ಅಂದ್ರೆ ಹೇಳ್ಕೊಳ್ಳೋ ಶ್ರೀಮಂತರೇನಲ್ಲ, ಸಾಯೋವರೆಗೂ ಕೂತ್ಕೊಂಡು ತಿನ್ಬೋದು. ನನಗೆ ನಾನ್ ವೆಜ್ ಅಂದ್ರೆ ಇಷ್ಟ ಇಲ್ಲ. ಒಂದು 3 ದಿನ ಮಟನ್ನು, 3 ದಿನ ಚಿಕನ್ನು, ಒಂದಿನ ಫಿಶ್ ತಿಂತೀನಷ್ಟೇ. ಥೂ, ಮಾನವ ಜನ್ಮ ಪವಿತ್ರ ಜನ್ಮ. ಇಲ್ಲಿ ಬದ್ನೆಕಾಯಿ ಸಿಗ್ತದೆ, ಬಾಳೆಹಣ್ಣು ಸಿಗ್ತದೆ, ಹಾಳಮೂಳ ಸಿಗ್ತದೆ ಅಂತ ಹೇಳಿದ್ ನನ್ ಮಗ ನನ್ ಕೈಗೇನಾದ್ರೂ ಸಿಕ್ಕಿದ್ರೆ ಮೆಟ್ ತಗೊಂಡ್ ತಲೆಲೊಂದು ಕೂಲ್ ಇಲ್ದರಂಗ್ ಹೋಗ್ಬಿಡ್ತೀನಿ. ಒಂದೇ ಒಂದ್ ಬೀಡಿ ಕೊಡೋ, ಒಂದೇ ಒಂದ್ ಪಪ್ಪಿ ಕೊಡೋ. ಆಂಟಿ ತೋರ್ಸಿ ಆಂಟಿ. ಈ ಸಲ ಹತ್ತಿಲ್ಲ ಅಂದ್ರೆ ಪೂಜೆ ಕ್ಯಾನ್ಸಲ್ ಅಷ್ಟೇ. ನಿನ್ ಮಗಳನ್ನೇ ಮದ್ವೆ ಆದೆ? ದಡ್ಡ, ನಂಗೆ ಹೇಳಿದ್ರೆ ನಾನೇ ಒಂದೊಳ್ಳೆ ಹುಡುಗಿ ನೋಡ್ಕೊಡ್ತಿದ್ನ. ಒಬ್ಬ ನೋಡಿದ್ರೆ ಸಿಂಗಲ್ ಮೀನಿಂಗ್ ಗೊತ್ತಾ ಅಂತ ಕೇಳ್ತಾನೆ, ಮತ್ತೊಬ್ಬ ನನ್ ಮಗ ನೋಡಿದ್ರೆ ಡಬಲ್ ಮೀನಿಂಗ್ ಪಟಪಟನೆ ಮಾತಾಡ್ತೀಯನಮ್ಮ ಅಂತ ಕೇಳ್ತಾನೆ. ಇನ್ನೊಬ್ಬ ನನ್ ಮಗ ನೋಡಿದ್ರೆ ಟ್ರಿಬಲ್ ಮೀನಿಂಗ್ ಸಿನಿಮಾ ನೋಡಿದ್ಯನಮ್ಮ ಅಂತ ಕೇಳ್ತಾನೆ. ಹೊಸಬ್ರಿಗೆ ಅವಕಾಶ ಕೊಟ್ಟು ಪ್ರೋತ್ಸಾಹಿಸ್ತೀನಿ ಅಂತಾರೆ. ಪ್ರತಿಯೊಬ್ಬ ಕನ್ನಡತಿಯಲ್ಲೂ ಒಬ್ಳು ಭಾರತಿ, ಕಲ್ಪನಾ, ಮಂಜುಳಾ ಇದಾರೆ ಅಂತಾರೆ. ಚಾನ್ಸ್ ಕೇಳಕ್ ಹೋದ್ರೆ ಮಲ್ಕೋಬಾ ಅಂತಾರೆ. ನನ್ ಮಕ್ಕಳ ನನ್ನೇನ್ ತೂತೊಡೆ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಬಂದವರೆಲ್ಲ ಚುಚಿ ಹೋಗಕ್ಕೆ. ಈ ತೂತೊಡೆ ಹಳ್ಸ್ ಹಾಳಾಗತ್ತೆ ಹೊರತು ನಿಮ್ಮಂತ ಕಚಡ ನನ್ ಮಕ್ಳು ಬಂದು ಸಾಂಬಾರ್ ಹಾಕೋಕಂತೂ ಬಿಡೋದಿಲ್ಲ. ಯಾರೋ ತಂದ ಭೂಮಿಯಲ್ಲಿ, ಹತ್ಯಾರ ಜಾಡಲ್ಲಿ, ಬ್ರಹ್ಮ ಕೊಟ್ಟ ಶಾಪದಲ್ಲಿ, ಗೋರಂಟಿ ನಾನಿಲ್ಲಿ. ಮಾತಲ್ಲಿ ಮುದ್ದಾಗಿ, ಬಾಳಲ್ಲಿ ಮಂಕಾಗಿ, ಸೋಲು ಕಂಡ ಮೃದು ಮುಕ್ತ ಮನಸ್ಸು ಇದು. ಬೆಕ್ತರ ಲವ್ ಅನ್ನ ಗಂಟೆ ಕಟ್ಕೊಂಡು ಅಡ್ಡ ಬಂದ್ಬಿಟ್ರಿ. ಊರ್ ಸುತ್ತ ಕೆಲಸ ಇಲ್ಲಿ ಕೊನೆ ಅಂತ ಅನ್ಸ್ತಿದೆ. ಇಲ್ಲಿ ನಾವು ಅನ್ಕೊಂಡಿದ್ದು ಒಂದೊಂದು ಆಗಲ್ಲ. ಇರ್ಲಿ ಬಿಡಿ, ಹೇಗಿದ್ರು ನೀವು ಸಿಕ್ತಿದ್ದೀರಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಮಳೆಗಾಲದಲ್ಲಿ ಲವ್ ಆಗುತ್ತೆ. ಬಟ್ ನಂಗ್ರಾಚಾರಕ್ಕೆ ಈ ಸುಡೋ ಬಿಸಿಲಲ್ಲಿ ಇದು ಪಕ್ಕ ಲವ್ವೇ. ತಡ ಮಾಡೋದು ಬೇಡ. ತಲೆ ಮೇಲೆ ಬೇರೆ ಒಂದು ಬಿಳಿ ಕೂದಲು ಬಂದಿದೆ. ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತೀನಿ. ನಾವ್ಯಾಕೆ ಹುಡುಗರಿಗೆ ಮೋಸ ಮಾಡ್ತೀವಿ? ಅವ್ರು ನಮ್ಮನ್ನ ಎಷ್ಟು ಇಷ್ಟಪಡ್ತಾರಲ್ವಾ. ನಮಗೋಸ್ಕರ ಏನೆಲ್ಲ ಮಾಡ್ತಾರೆ. ಅವ್ರ ತಂದೆ ತಾಯಿಗಳನ್ನ ಎದುರಾಕೊಂಡು ಮದ್ವೆ ಆಗಕ್ಕೂ ರೆಡಿ ಆಗಿರ್ತಾರೆ. ನಮಗೆ ಸ್ವಲ್ಪ ನೋವಾದ್ರೂ ಸಾಕು, ಎಲ್ಲೇ ಇದ್ರೂ ಓಡೋಡ್ ಬರ್ತಾರೆ. ಕಾಲ್ಗಾಕೋ ಗೆಜ್ಜೆಯಿಂದ ಹಿಡ್ದು ಹಣೆಗಿಡೋ ಬೊಟ್ಟೋರ್ಗೂ ಎಲ್ಲ ಕೊಡಿಸ್ತಾರೆ. ಆದ್ರೆ ನಾವ್ಯಾಕೆ ಅವ್ರಿಗೆ ಮೋಸ ಮಾಡ್ತೀವಿ? ಒಂದ್ ನೆನ್ಪಲ್ಲಿ ಇಟ್ಕೊಳ್ಳಿ ಹುಡ್ಗಿರು, ನೀವು 100 ಜನ ಲವ್ ಮಾಡಿ, ಆದ್ರೆ ನಿಮ್ಗಿರೋದು ಒಂದೇ ಹಾರ್ಟು. ಅದು ಒಂದ್ಸಲ ಕಲ್ಬರ್ಕೆ ಆಯ್ತು ಅಂದ್ರೆ
ಬೇರೊಬ್ನ ಕೊಟ್ಟು ಏನೂ ಪ್ರಯೋಜನ ಇಲ್ಲ. ನಾವೇನ್ ತುಂಬಾ ಸಾಚನಾ? ಎಷ್ಟು ಹುಡುಗರ ಹತ್ರ ಆಟ ಆಡಿರಲ್ಲ. ಇತ್ತ ಸೋರೆಕಾಯಿ, ಸುತ್ತಮುತ್ತ ನುಗ್ಗೆಕಾಯಿ, ಹಿತ್ತಲಲ್ಲಿ ಸೌತೆಕಾಯಿ, ಮಂಡಿಪೇಟೆ ದೊಂಡೆಕಾಯಿ, ಉದ್ದ ಉದ್ದ ಬಾಳೆಕಾಯಿ, ಗಿಡ್ಡ ಗಿಡ್ಡ ಬದನೆಕಾಯಿ, ಅಡ್ಡ ಗಿಡ್ಡ ಹೀರೆಕಾಯಿ, ಮಂಡಿಪೇಟೆ ಬೆಂಡೆಕಾಯಿ. ರೇಟ್ ಜಾಸ್ತಿ ಆಯ್ತು ಕಣೋ, ಮೀಟರ್ ಕುಂದೆ ಹೋಯ್ತು. ನಾವೇನ್ ಮೋಸ ಮಾಡಲ್ಲ ಅವರಿಗೆ, ನಾವು ಮಾಡೋದೆಲ್ಲ ಮೋಸ ಅನ್ಕೋತವೆ ಮುಂಡೆವು. ಪಾಪ ಅವ್ರದ್ದು ತಪ್ಪಿಲ್ಲ, ಹಾಗಂತ ನಮ್ದು ತಪ್ಪಿಲ್ಲ. ಪರಿಸ್ಥಿತಿ, ಆ ಪರಿಸ್ಥಿತಿ ನೆಟ್ಗಿಲ್ಲ ಅಂದ್ರೆ ಬದುಕಿರೋರ್ನು ತಿಥಿ ಮಾಡಿ ಊರಿಗೆಲ್ಲ ಅನ್ನ ಹಾಕೋ ಸ್ಥಿತಿ ಬಂದ್ಬಿಡುತ್ತೆ. ರೀ ಡೈರೆಕ್ಟ್ರೆ, ಯಾಕ್ರಿ ಹೆಣ್ಮಕ್ಳಿಗೆಲ್ಲ ಕೊಡ್ಸಿ ಹಾಳು ಮಾಡ್ತೀರಾ? ಇಷ್ಟೊಂದು ಕಹಿ ಸತ್ಯ ಅವ್ರ ಹತ್ರ ಇದೆ ಅಂತ ಈ ಜಗತ್ಗೆ ಇವತ್ತೇ ಗೊತ್ತಾಗಿದ್ದು. ಅಯ್ಯೋ ಬೇವರ್ಸಿ ಮುಂಡೆ, ಪೊರ್ಕೆ ತಗೊಂಡು ಹಾಕ್ತೀನಿ ನೋಡು. 24 ಗಂಟೆ ಯಾವ ಸೌದಿ ಮಗನ್ ಮೊಬೈಲಲ್ಲಿ ನೋಡ್ತಾ ಇದೀಯೇ? ಏ ಸುಮ್ನೆ ಇರಮ್ಮ, ಹೊಸ ಫಿಲಂ ಟ್ರೈಲರ್ ಬಿಟ್ಟವ್ರೆ, ನೋಡ್ತಾ ಇದೀನಿ. ಡೈರೆಕ್ಟ್ರೆ ಯಾರೇ? ಹೆಸರೇ ವಿಚಿತ್ರವಾಗಿದ್ಯಪ್ಪ. ಸ್ವಲ್ಪ ಒಳ್ಳೆ ಹುಡುಗ ಅಂತೆ. ಅದೇ ನಮ್ ಕಿಚ್ಚ ಸುದೀಪ್ ಇಲ್ವಾ, ಅವ್ರ ಊರ್ ಕಡೆಯವ್ರಂತೆ. ಹೌದು, ಪ್ರೊಡ್ಯೂಸರ್ ಯಾರು?